ಕೇಂದ್ರದ ಬಿಜೆಪಿ ನಾಯಕರಿಂದ ರಾಜಭವನಕ್ಕೆ ರಾಜ್ಯಪಾಲರಿಗೆ ಫೋನ್ ಬರ್ತದೆ. ಅದರ ಪ್ರಕಾರ ರಾಜ್ಯಪಾಲರು ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅದೇ ರೀತಿ ಪ್ರಿಯಾಂಕಾ ಖರ್ಗೆ ಅವರು RSS ಆಫೀಸಿಂದ ಗವರ್ನರ್ಗೆ ಫೋನ್ ಬರುತ್ತೆ, ಅದ್ರ ಪ್ರಕಾರ ನಡ್ಕೊಳ್ತಾ ಇದ್ದಾರೆ. ಅಂದರೆ ಈ ಸರ್ಕಾರ ಫೋನ್ ಟ್ಯಾಪ್ ಮಾಡಿರೋದನ್ನ ವಿಧಾನಸಭಾ ಅಧಿವೇಶನದಲ್ಲೇ ಒಪ್ಕೊಂಡಂಗೆ ಆಯ್ತು. ಈಗ ವಿಧಾನಸಭಾ ಅಧಿವೇಶನದಲ್ಲೇ ಇವರಿಬ್ಬರೂ ಕೂಡ ಒಬ್ಬರು IT-BT ಮಿನಿಸ್ಟ್ರು, ಇನ್ನೊಬ್ಬರು ಲಾ ಮಿನಿಸ್ಟ್ರು ಸದನದಲ್ಲಿ ಆನ್ ರೆಕಾರ್ಡ್ ಹೇಳಿದ್ದಾರೆ. ಅಂದರೆ ಈ ಸರ್ಕಾರ ಫೋನ್ ಟ್ಯಾಪಿಂಗ್ ಮಾಡ್ತಾ ಇದೆ. ಯಾರ್ಯಾರು ಮಾಡ್ತಾರೆ? ರಾಜಭವನನೇ ಮಾಡಿದ್ದಾರೆ, RSS ಆಫೀಸ್ ಮಾಡಿದ್ದಾರೆ. ಅಂದರೆ ನಮ್ಮೆಲ್ಲರದೂ ಕೂಡ ಮಾಡಿರ್ತಾರೆ ಅಂತ ಅನಿಸ್ತದೆ. ಹಿಂದೆ ರಾಮಕೃಷ್ಣ ಹೆಗಡೆ ಅವ್ರ ಸರ್ಕಾರ ಇದ್ದಾಗ ಫೋನ್ ಟ್ಯಾಪಿಂಗ್ ವಿಚಾರಕ್ಕೋಸ್ಕರನೇ ಸರ್ಕಾರ ಬಿದ್ದೋಗಿದೆ. ಕಾನೂನು ಪ್ರಕಾರ ಈ ಫೋನ್ ಟ್ಯಾಪಿಂಗ್ ಇದೆಯಲ್ಲ, ಅದು ಅಪರಾಧ. ಸಂವಿಧಾನದ ಅಡಿಯಲ್ಲಿ ಇವರು ಮಂತ್ರಿ ಸ್ವೀಕಾರ ಮಾಡಿದಾಗ ನಾನು ಸಂವಿಧಾನದ ಅಡಿಯಲ್ಲಿ ನಡೀತೀನಿ ಅಂತ ಗವರ್ನರ್ ಮುಖಾಂತರ ಇವರು ಮಂತ್ರಿ ಆಗಿರ್ತಾರೆ. ಈಗ ಅದೇ ಗವರ್ನರ್ನವರ ಫೋನನ್ನು ಟ್ಯಾಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ರಾಜ್ಯಾಂಗ ವ್ಯವಸ್ಥೆಗೆ ಮತ್ತು ಸಂವಿಧಾನಕ್ಕೆ ಮಾಡಿದಂಥ ಅಗೌರವ. ಲಾ ಮಿನಿಸ್ಟ್ರು ಇದಕ್ಕೆ ಕ್ಷಮಾಪಣೆ ಕೇಳಬೇಕು. ಮತ್ತು ಏನು ಹೇಳಿದ್ದಾರೆ ಅದಕ್ಕೆ ಕ್ಲಾರಿಫಿಕೇಷನ್ ಕೊಡಬೇಕು. ಸರಿಯಾದಂಥ ಕ್ಲಾರಿಫಿಕೇಷನ್. ಇದು ಅಕ್ಷಮ್ಯ ಅಪರಾಧ. ಈ ಲಾ ಮಿನಿಸ್ಟ್ರು ಮಾಡಿರುವಂಥದ್ದು ಅಕ್ಷಮ್ಯ ಅಪರಾಧ ಅಂತ ಅನಿಸ್ತದೆ. ನಾನು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರನೂ ಕೂಡ ಈ ಥರ ಓಪನ್ ಆಗಿ ಲಾ ಮಿನಿಸ್ಟ್ರು ಮತ್ತು IT ಮಿನಿಸ್ಟ್ರು ಹೇಳಿರೋದ್ರಿಂದ ಇದನ್ನು ತನಿಖೆ ಆಗಬೇಕು. ಇವರು ಟ್ಯಾಪ್ ಮಾಡ್ತಾ ಇದ್ದಾರೋ ಇಲ್ಲ ಅಂತೇಳಿ ತನಿಖೆ ಮಾಡಬೇಕು. CBI ತನಿಖೆ ಮಾಡಿದ್ರೆ ಇದು ಸತ್ಯಾಸತ್ಯತೆ ಹೊರಗಡೆ ಬರ್ತದೆ. ಆ ತನಿಖೆ ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಸ್ವತಃ ಸರ್ಕಾರನೇ ಒಪ್ಕೊಂಡಿರೋದ್ರಿಂದ ರಾಜಭವನ ಯಾವ ರೀತಿ ನಡೀತಾ ಇದೆ ಅಂತಂದರೆ ಇವರಿಗೆಲ್ಲ ಮಾಹಿತಿಗಳು ಸರ್ಕಾರಕ್ಕೆ ಸಿಗ್ತಾ ಇದೆ. ಹೆಂಗೆ ಸಿಗ್ತಾ ಇದೆ? ಫೋನ್ ಟ್ಯಾಪ್ ಮಾಡಿದಿರ ಯಾರ್ಯಾರು ಮಾಡಿದ್ರು ಅಂತ ಪಟ್ಟಿ ಬಿಡುಗಡೆ ಮಾಡಬೇಕು. ಯಾರ್ಯಾರು ಕೇಂದ್ರದ ನಾಯಕರು ರಾಜಭವನಕ್ಕೆ ಫೋನ್ ಮಾಡಿದ್ರು ಪಟ್ಟಿ ಬಿಡುಗಡೆ ಮಾಡಿ. RSS ಇಂದ ಯಾರ್ಯಾರು ಫೋನ್ ಮಾಡಿದ್ರು ಆ ಪಟ್ಟಿ ಬಿಡುಗಡೆ ಮಾಡಿ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಒಪ್ಕೊಂಡಿದಾರಲ್ಲ ಆರೋಪ 100% ನಿಜ ಮಾಡ್ತಾ ಇದ್ದಾರೆ. ಹೌದು, ಈಗ ಇಲ್ಲೇ ಒಪ್ಕೊಂಡಿದ್ದಾರೆ ಅಂದಮೇಲೆ ಮಾಡ್ತಾ ಇದ್ದಾರೆ ಅಂತಾನೆ ಅರ್ಥ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.